ಆಪರೇಷನ್ ಸಿಂಧೂರ್ ಮೊದಲ ಒಂದು ವಾರ್ಷಿಕೋತ್ಸವದ ಒಂದು ದಿನ ಇವತ್ತು. ಆಪರೇಷನ್ ಸಿಂಧೂರ್ ನಡೆದು ಒಂದು ವರ್ಷ ಆಗಿದೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಪೆಹಲ್ಗಾವಲ್ಲಿ 26 ಅಮಾಯಕ ಭಾರತೀಯರನ್ನ ಧರ್ಮವನ್ನು ಕೇಳಿ ಹತ್ಯೆ ಮಾಡಿದಂಥ ಉಗ್ರರಿಗೆ ಭಾರತ ನೀಡಿದಂಥ ಒಂದು ದಿಟ್ಟ ಪ್ರತ್ಯುತ್ತರ ಆಪರೇಷನ್ ಸಿಂಧೂರ್ ಈಗಾಗಲೇ ಇತಿಹಾಸದಲ್ಲಿ ದಾಖಲೆ ಆಗಿದೆ. ಇದು ಕೇವಲ ಒಂದು ಮಿಲಿಟರಿ ಕಾರ್ಯಾಚರಣೆ ಆಗದೆ ಸನ್ಮಾನಿತ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ಭಾರತದ ಒಂದು ಬಲಿಷ್ಠ ಸಂಕಲ್ಪದ ಒಂದು ಸಂಕೇತ ಅಂತೇಳಿ ಅತ್ಯಂತ ಅಭಿಮಾನಪೂರ್ವಕ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ನಮ್ಮ ಅಮಾಯಕ ನಾಗರಿಕರ ಒಂದು ರಕ್ತಕ್ಕೆ ಉತ್ತರವಾಗಿ ದೇಶದ ಗಡಿಯನ್ನು ದಾಟಿ ಶತ್ರುಗಳು ಅಡಗಿದ್ದ ಗುಹೆಯನ್ನು ಹೊಕ್ಕಿ ಹೊಡೆಯುವಂಥ ಶಕ್ತಿ ಭಾರತಕ್ಕೂ ಕೂಡ ಇದೆ ಅಂಥೇಳಿ ತೋರಿಸ್ಕೊಟ್ಟಂಥ ಒಂದು ದಿನ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ತಮಗೆ ಗೊತ್ತಿದೆ, 2025 ಮೇ 7ಕ್ಕೆ ನಮ್ಮ ಸೇನಾಪಡೆಗಳು, ಭಾರತದ ಸೇನಾಪಡೆಗಳು ಪಾಕಿಸ್ತಾನದ ಒಳಗೆ ನುಗ್ಗಿ ಉಗ್ರರನ್ನ ನೆಲೆಗಳನ್ನು ಸುಮಾರು 9ರಿಂದ 10 ನೆಲೆಗಳನ್ನು ಧ್ವಂಸ ಮಾಡಿದಂಥ ದಿನವೂ ಕೂಡ ಹೌದು. ಸೊ ಈ ಸಂದರ್ಭದಲ್ಲಿ ಭೂಸೇನೆ ಇರ್ಬೋದು, ವಾಯುಸೇನೆ ಇರ್ಬೋದು, ನೌಕಾಪಡೆ ಶಕ್ತಿ ಇರ್ಬೋದು, ಅದರ ಒಂದು ಶೌರ್ಯ ಪರಾಕ್ರಮಗಳಿರ್ಬೋದು, ಒಂದು ನಮ್ಮ ದೇಶಕ್ಕೆ ಒಂದು ಹೆಮ್ಮೆ ತರುವಂಥ ಒಂದು ವಿಚಾರ. ಅವರ ಕರ್ತವ್ಯನಿಷ್ಠೆ ಮತ್ತು ರಾಷ್ಟ್ರದ ಒಂದು ಭದ್ರತೆ ವಿಚಾರದಲ್ಲಿ ಯಾವ ರೀತಿ ಅಂತ ಒಂದು ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅನ್ನಲಿಕ್ಕೆ ನಾವೆಲ್ಲರೂ ಕೂಡ ಪ್ರಶಂಸೆ ವ್ಯಕ್ತಪಡಿಸುವಂಥ ಒಂದು ದಿನವೂ ಕೂಡ ಹೌದು. ಹೆಮ್ಮೆಯ ಪ್ರಧಾನಮಂತ್ರಿಗಳು ಈ ಒಂದು ಉಗ್ರಗಾಮಿ ಚಟುವಟಿಕೆಗಳನ್ನು ಝೀರೋ ಟಾಲರೆನ್ಸನ್ನು ಗುರಿಯಾಗಿಟ್ಕೊಂಡು ದೇಶವನ್ನು ನಡೆಸ್ತಾ ಇದ್ದಾರೆ. ಮತ್ತು ಹಿಂದೆಲ್ಲ ನಮ್ಮನ್ನು ಕೆಣಕಿದ್ರೆ ಎಲ್ಲೋ ಒಂದು ಕಡೆಗೆ ಕಾಂಪ್ರಮೈಸ್ ನೇಚರ್ಲಿ ದೇಶವನ್ನು ನಡೆಸುವಂಥ ಒಂದು ಉದಾಹರಣೆಗಳನ್ನ ನಾವು ನೋಡಿದ್ವಿ. ಆದರೆ ಇವತ್ತು ಭಾರತವನ್ನು ಕೆಣಕಿದ್ರೆ ನಾವು ಸುಮ್ಮನಿರಲ್ಲ ಅಂಥೇಳಿ ಗಡಿಯಾಚೆಯ ಒಂದು ಶತ್ರುಗಳಿಗೆ ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕೂಡ ಕೊಟ್ಟಂಥ ಒಂದು ದಿನ. ಮತ್ತು ವಿಶೇಷವಾಗಿ ಅವರು ಅವತ್ತು ಉಪಯೋಗಿಸಿದಂಥ ಕ್ಷಿಪಣಿಗಳಿರ್ಬೋದು, ಇದೆಲ್ಲದೂ ಕೂಡ ಆತ್ಮನಿರ್ಭರ್ ಭಾರತ ಅಡಿಯಲ್ಲಿ ಅಭಿಯಾನದ ಒಂದು ಯಶಸ್ವಿಗೆ ಒಂದು ಸಾಕ್ಷಿನೂ ಕೂಡ ಅವತ್ತು ಆಗಿದ್ದು ಗೊತ್ತಂಥ ವಿಚಾರ. ಹಾಗಾಗಿ ಇವತ್ತಿನ ಒಂದು ದಿನವನ್ನು ನಮ್ಮ ದೇಶದ ಎಲ್ಲ ರಕ್ಷಣಾ ವ್ಯವಸ್ಥೆಗಿರುವಂಥ ಎಲ್ಲ ಶಕ್ತಿಗಳಿಗೆ ಕೈ ಜೋಡಿಸಿದಂಥ ಆ ಪರಾಕ್ರಮ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ದೇಶದ ಪರವಾಗಿ, ನಮ್ಮ ಕ್ಷೇತ್ರದ ಪರವಾಗಿ ಆ ಅಭ್ಯುದಯ ಒಂದು ವಿಶೇಷವಾದಂಥ ಒಂದು ನಮ್ಮ ತಾಯಿಂದಿರ ಒಂದು ಸಿಂಧೂರವನ್ನು ಮುಟ್ಟಿದರೆ ಆಪರೇಷನ್ ಸಿಂಧೂರ್ ಮುಖಾಂತರ ಉತ್ತರ ಕೊಟ್ಟಂಥ ದೇಶದ ಸೈನಿಕರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ.